ಮುಳಬಾಗಿಲಿನ ಅಗ್ನಿಶಾಮಕ ಠಾಣೆಗೆ ಹೊಸದಾಗಿ ಸೇರ್ಪಡೆಯಾಗಿದೆ ಜಲವಾಹನ. ಹೌದು, ಬೇಸಿಗೆ ಕಾಲದಲ್ಲಿ ಅಗ್ನಿ ಅವಘಡಗಳು ಹೆಚ್ಚು. ಇನ್ನು ಮುಳಬಾಗಿಲು ಹೇಳಿ ಕೇಳಿ ಬಯಲು ಸೀಮೆ. ಅಗ್ನಿ ಅನಾಹುತವಾದರೆ ಅಗ್ನಿಶಾಮಕ ಠಾಣೆಯಲ್ಲಿ ಸೌಲಭ್ಯವಿದ್ದದ್ದು ಒಂದೇ ಒಂದು ಜಲವಾಹನ. ಇನ್ನು ಠಾಣೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಮನವಿಯ ಮೇರೆಗೆ ಸ್ಪಂದಿಸಿದ ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಮನವಿ ಮಾಡಿ ಇದೀಗ ಹೊಸದೊಂದು ಜಲವಾಹನವನ್ನ ಮುಳಬಾಗಿಲಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಹೊಸ ಜಲವಾಹನವನ್ನ ಸಾರ್ವಜನಿಕ ಸೇವೆಗೆ ಅರ್ಪಿಸಿದ ಶಾಸಕರನ್ನ ಠಾಣೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಗೌರವಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಠಾಣೆಯ ಹಿರಿಯ ಅಧಿಕಾರಿಗಳು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಠಾಣೆಯ ಜಲವಾಹನದ ಉದ್ಘಾಟನಾ ಸಮಾರಂಭದಲ್ಲಿ ಹಸಿರು ನಿಶಾನೆಯ ಮೂಲಕ ಮಾನ್ಯ ಶಾಸಕರು ಹಾಗೂ ಸ್ಥಳೀಯ ಮುಖಂಡರು ವಂದನೆಗಳು ಸಹ ತಮಗೆಲ್ಲರಿಗೂ. ಯಾವ್ದಾದ್ರು ಒಂದು ಸಿಸಿ ರೋಡ್ ತಮ್ಮ ಅನುದಾನದಲ್ಲಿ ಒಂದು ಹಾಕೊಡ್ಬೇಕಾಗಿ ನಮ್ಮಲ್ಲಿ ನಮ್ಮ ಠಾಣೆ ಪರವಾಗಿ ಕೋರ್ಕೊಂತೀನಿ. ಅದೇ ರೀತಿ ಇಲ್ಲಿ ಹಿಂದ್ಗಡೆ ಕ್ವಾರ್ಟರ್ಸ್ ಇದೆಯಣ್ಣ, ಸುಮಾರು 14 ಕ್ವಾರ್ಟರ್ಸ್ ಇದೆ. ಅದರಲ್ಲಿ ನಮ್ಮ ಫ್ಯಾಮಿಲೀಸ್ ಎಲ್ಲ ವಾಸ ಇದೆ, ಸಿಬ್ಬಂದಿ ಅವರ ಫ್ಯಾಮಿಲೀಸ್. ಸಾಧ್ಯವಾದ್ರೆ ಐಮಾಸ್ ಲೈಟ್ ಮುಂದ್ಗಡೆ ಒಂದು ಹಿಂದ್ಗಡೆ ಸ್ಟೇಷನ್ ಕ್ವಾರ್ಟರ್ಸ್ ಹತ್ರ ಅನುಕೂಲ ಆಗುತ್ತೆ ಒಂದು 2 ಐಮಾಸ್ ಲೈಟು. ಅದೇ ರೀತಿ ಇಲ್ಲಿಂದ ಯಾವ್ದಾದ್ರು ಒಂದು ಅನುದಾನದಲ್ಲಿ ಇಲ್ಲಿಂದ ನಮ್ಮ ಕ್ವಾರ್ಟರ್ಸ್ ವರೆಗೂ ಒಂದು ರಸ್ತೆ ಅನುಕೂಲ ಆಗೋ ತರ ಒಂದು ಮಾಡ್ಕೊಡ್ಬೇಕಾಗಿ ನಮ್ಮೆಲ್ಲ ಮುಳಬಾಗಿಲು ಅಗ್ನಿಶಾಮಕ ಠಾಣೆ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಪ್ರಸ್ತುತವಾಗಿ ಒಂದೇ ಜಲವಾಹನ ಇತ್ತು. ಮಾನ್ಯ ಶಾಸಕರನ್ನ ಕೋರಿದಾಗ ಅವರು ಸರ್ಕಾರಕ್ಕೆ ಲೆಟರ್ ಮಾಡಿ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇವತ್ತು ಒಂದು ಜಲವಾಹನ ಬಂದಿದೆ. ಮತ್ತೆ ನಾವು ಕೇಳ್ಕೊಂಡಾಗ ನಮ್ಮ ಮುಳಬಾಗಿಲು ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನೀವೇ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಿಸಿ ಶೆಡ್ಯೂಲ್ ಸಹ ಬಂದು ಇವತ್ತು ಉದ್ಘಾಟನೆ ಮಾಡಿ ಅದನ್ನ ಮಾಡಿರ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಹಾಸನರಾಗಿರ್ತಕ್ಕಂಥ ಜಿಲ್ಲಾ ನಮ್ಮ ಅಗ್ನಿಶಾಮಕ ಅಧಿಕಾರಿ ಆಗಿರ್ತಕ್ಕಂಥ ಅಣ್ಣಪ್ಪವ್ರೆ ಹಾಗೂ ಎಲ್ಲ ನನ್ನ ಮುಖಂಡರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ವಿಶೇಷವಾಗಿ ನನ್ನ ಅಗ್ನಿಶಾಮಕ ಸಿಬ್ಬಂದಿ ಕುಟುಂಬದವರೇ, ಇವತ್ತೊಂದು ವಿಶೇಷ ದಿನ ಅಂತ ಹೇಳ್ಬೋದು ಮುಳಬಾಗಿಲು ತಾಲೂಕಿಗೆ. ಕಳೆದ ವರ್ಷ ನನಗೆ ಬಿಸಿಲು ಜಾಸ್ತಿ ಆಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಿಸಿಲು ಜಾಸ್ತಿ ಆಗಿ ನೈಟ್ ಎಲ್ಲ ಫೋನ್ ಮಾಡಿ ಅಲ್ಲೋಗಿ ಇಲ್ಲೋಗಿ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಸಾಕಷ್ಟು ಸವಾಲು ನಮ್ಗೆ ಎದುರಾಯಿತು ಲಾಸ್ಟ್ ಟೈಮು. ಆ ಸಂದರ್ಭಕ್ಕೆ ನಾನು ಒಂದು ಮೀಟಿಂಗ್ ಮಾಡಿದಾಗ ನನಗೆ ಒಂದು ಕೊರತೆ ಎದ್ದು ಕಾಣಿಸ್ತು. ನನಗೆ ವೆಹಿಕಲ್ ಒಂದು ಕೊರತೆ ಕಾಣಿಸ್ತು. ಈ ಕೂಡಲೇ ನಾನು ಸಂಬಂಧಪಟ್ಟ ಇಲಾಖೆನ ಮೀಟ್ ಮಾಡಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಈ ತರ ಒಂದು ತಾಪಮಾನ ಹೆಚ್ಚಾಗಿರೋದ್ರಿಂದ, ಬಿಸಿಲು ಹೆಚ್ಚಾಗಿರೋದ್ರಿಂದ, ಬೆಂಕಿ ಅವಘಡ ಮತ್ತು ಜಾಸ್ತಿ ಆಗೋದ್ರಿಂದ ನನಗೊಂದು ಹೊಸ ವೆಹಿಕಲ್ ಬೇಕು ಅಂತ ಕೇಳಿದಾಗ ಈ ಕೂಡಲೇ ಪರಮೇಶ್ವರ್ ಅವರು ಸ್ಪಂದಿಸಿ ಹಾಗೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಾರೆ ಸ್ಪಂದಿಸಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಹೊಸ ಗಾಡಿಯನ್ನ, ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಹೊಸ ಗಾಡಿಯನ್ನ ಒಂದು ಕಳಿಸಿದ್ದಾರೆ. ಅವರಿಗೆ ನನ್ನ ಮುಳಬಾಗಿಲು ತಾಲೂಕಿನ ಜನತೆ ಪರವಾಗಿ, ಆಡಳಿತ ಪರವಾಗಿ ನನಗೆ ಒಬ್ಬ ಶಾಸಕನಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ್ಗೆ. ಅದೇ ರೀತಿ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಇತ್ತೀಚೆಗೆ ಮುಳಬಾಗಿಲು ತಾಲೂಕಲ್ಲಿ ಸ್ವಲ್ಪ ಈ ಬಾವಿಗಳಲ್ಲಿ ಬೀಳೋದು, ಆ ಸಿಗದೆ ಇರೋದು ಅಂತ ಹೆಚ್ಚಿಗೆ ಜಾಸ್ತಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇವಾಗಲೇ ಟಾಸ್ಕ್ ಫೋರ್ಸ್ ತಗೊಂಡು ಹೋಗಿ ಅದನ್ನ ಹುಡುಕ್ತಾ ಇದ್ದಾರೆ. ಆಗ ಎಲ್ಲಾ ಬಿಟ್ಟು ಕೂಡ ಈ ಕೆಲಸಕ್ಕೆ ಮುಂದಾಗಿ ಸಮಾಜ ಮೆಚ್ಚುವಂತ ಕೆಲಸವನ್ನ ನಮ್ಮ ಅಗ್ನಿಶಾಮಕ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಶಾಸಕನಾಗಿ ಶ್ಲಾಘನೀಯ ಮಾಡ್ತಾ, ನಿಮ್ಮ ಒಂದು ಸೇವೆ ಇನ್ನು 3 ತಿಂಗಳು ತುಂಬಾ ಅತ್ಯವಶ್ಯಕ ಇದೆ. ಯಾಕೆಂತಂದ್ರೆ ಈಗ ಹೀಟ್ ವೇವ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕಿದ್ದಂಗೆ ಬೆಂಕಿ ಹಚ್ಕೊಳ್ಳೋದು, ಈ ನೀಲಗಿರಿ ತೋಪಗಳು, ಈ ಮಾವಿನ ತೋಪಗಳೆಲ್ಲ ಬೆಂಕಿ ಹಚ್ಕೊಳ್ಳೋದು, ಸಾಕಷ್ಟು ಫೋನ್ಸ್ ಬರೋದು. ಫಸ್ಟ್ ಫೋನ್ ನಮ್ಗೆ ಬರುತ್ತೆ, ನಿಮ್ಗೆ ಬರುತ್ತೆ, ನೀವು ಎದ್ದಿದ್ದು ನನ್ಗೆ ಬರುತ್ತೆ. ಆಗ ನಾನು ನಿಮ್ಗೆ ಇಂಟಿಮೇಟ್ ಮಾಡಿ ಕಳಿಸೋದು ಆ ಸಂದರ್ಭ. ಈ ಅಗ್ನಿಶಾಮಕ ಒಂದು ಸಿಬ್ಬಂದಿ ಮತ್ತು ನಾನು ಒಂಥರ ಸಂಸಾರದ ಕುಟುಂಬದ ಸದಸ್ಯರಿದ್ದಂಗೆ. ಯಾರಾದ್ರೂ ಕೂಡ ನಮ್ಮ ಸಂಸಾರಕ್ಕೆ ಬರ್ತದೆ. ಅದರಿಂದ ಆದಷ್ಟು ಬೇಗ 24 ಗಂಟೆ ತಮ್ಮ ಸರ್ವಿಸ್ವನ್ನ ಇನ್ನೂ ಹೆಚ್ಚು ಮಾಡಿಕೊಂಡು ಪಬ್ಲಿಕ್ ಅಲ್ಲಿ ಬರ್ತಕ್ಕಂಥ ಫೋನ್ ಕಾಲನ್ನ ಬೇಗ ಎತ್ತಿ ಅವರಿಗೆ ಸ್ಪಂದಿಸಂತ ಕೆಲಸ ಎಷ್ಟು ಬೇಗ ಹೋದ್ರೆ, ನಾವು ಸ್ಪಾಟ್ಗೆ ಎಷ್ಟು ಬೇಗ ಹೋದ್ರೆ ಅಷ್ಟು ನಾವು ಜೀವನ ಕಾಪಾಡ್ಬೋದು. ಅಲ್ಲಿರ್ತಕ್ಕಂಥ ಏನು ಹಾನಿ ಆಗದೆ ಅಂತಕ್ಕಂಥ ಇದನ್ನ ತಡಿಬಹುದು ಅಂತ ಹೇಳ್ತಾ, ನಿಮ್ಮ ವರ್ಕು ಇನ್ನೂ ದೊಡ್ಡ ಮಟ್ಟಕ್ಕೆ ಒಳ್ಳೇದಾಗ್ಲಿ. ನನಗೆ ಈಗ ತಾನೇ ಒಂದು ಮನವಿಯನ್ನ ಕೊಟ್ಟಿದ್ದೀರಿ. ಇಲ್ಲೊಂದು ಸಾಯಂಕಾಲ ಹೊತ್ತು ಆవులు ಬರ್ತಾ ಇದಾವೆ, ಅಂದ್ರೆ ನಿಮ್ಮನ್ನ ನೋಡಕ್ ಆవులు ಬರ್ತಾ ಇದಾವೆ. ಓಕೆ, ಸೊ ಅದರಿಂದ ಆದಷ್ಟು ಬೇಗ ನಾನೊಂದು ಲೈಟ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಹಾಗೂ ಒಳಗಡೆ ಸ್ವಲ್ಪ ಲೈಟ್ ಸ್ವಲ್ಪ ಕೊರತೆ ಇದೆ ಅಂತ ಚೇತನ್ ಅಲ್ಲೇ ಫೋನ್ ಮಾಡಿ ಹೇಳಿದ್ರು ಒಂದ್ಸರಿ. ಸೊ ಅದರಿಂದ ಆದಷ್ಟು ಬೇಗ ನಾನು ಬೇರೆಯವ್ರನ್ನ ಕರೆದು ನನ್ನ ಅನುದಾನದಲ್ಲಿ ಬೇಗ ಲೈಟ್ಸ್ ಮತ್ತು ಐಮಾಸ್ ಹಾಕ್ಸ್ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಪಾಸ್ಟ್ ಕೆಲಸಕ್ಕೆ, ಸರ್ವಿಸ್ಗೆ ಖಂಡಿತವಾಗ್ಲೂ ಒಬ್ಬ ಶಾಸಕನಾಗಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಸಂದರ್ಭವನ್ನ
ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೆ ಅನ್ಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿ.